ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಾಳೆ ನಮ್ಮ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನು ನಾವು ಮಾಡಬಾರ್ದು ಅನ್ನುವಂತಹ ಕೆಲವು ವಿಷಯನ ಒಂದು 5 ಪಾಯಿಂಟನ್ನು ಕ್ವಿಕ್ಕಾಗಿ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಸೊ ಬೇಸಿಕ್ ಪಾಯಿಂಟ್ಸ್ಗಳೇ ಅದೇನಪ್ಪ ಅಂದರೆ, ನಾಟ್ ರೀಡಿಂಗ್ ಕ್ವೆಶನ್ ಕೇರ್ಫುಲಿ. ಅಫ್ಕೋರ್ಸ್ ಇದು ಪದೇ ಪದೇ ನಾನು ಹೇಳ್ತಿರ್ತೀನಿ, ಪ್ರಶ್ನೆ ಸರಿಯಾಗಿ ಅರ್ಥ ಆಗಿದೆ, ಪ್ರಶ್ನೆ ಕ್ಲಾರಿಟಿ ಇದೆ ಅಂದರೆ ಅರ್ಧ ಕೆಲಸ ಆದ ಹಾಗೆ, ಹೌದಾ? ಹಾಗೆ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದೋದು ಅಷ್ಟೇ ಇಂಪಾರ್ಟೆಂಟ್. ಅವರೇನೋ ಕೇಳಿರ್ತಾರೆ, ನಾವೇನೋ ಆನ್ಸರ್ ಮಾಡಿರ್ತೀವಿ, ಹಾಗಾದರೆ ಮಾರ್ಕ್ಸ್ ಹೋಗುತ್ತೆ, ಹೌದಾ? ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕೇಳ್ತಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಗಮನ ಕೊಟ್ಟು ಪ್ರಶ್ನೆಯನ್ನು ಓದಿ. ಇನ್ನು ಎರಡನೇದಾಗಿ ಫಾರ್ಮುಲಾ ಮಿಸ್ಟೇಕ್. ಫಾರ್ಮುಲಾನೇ ಮಿಸ್ಟೇಕ್ ಮಾಡಿ ಬರೆದು ಬಿಟ್ರೆ ಅಲ್ಲಿನೂ ಪ್ರಶ್ನೆ ಅರ್ಥ ಆಗಿದ್ರೂ ಕೂಡ ಆನ್ಸರ್ ತಪ್ಪಾಗುತ್ತೆ. ಯಾಕೆಂದರೆ ಫಾರ್ಮುಲಾ ಮಿಸ್ಟೇಕ್ ಆದರೆ ಉತ್ತರನೂ ತಪ್ಪು ಬರುತ್ತೆ. ಸೊ ಫಾರ್ಮುಲಾ ರಿವಿಷನ್ ಬಹಳ ಇಂಪಾರ್ಟೆಂಟ್. ಓಕೆ, ಇನ್ನು ಸೈನ್ ಎರರ್ಸ್. ಸೊ ನಾನು ಸೈನ್ ಎರರ್ ಬಗ್ಗೆ ಸಾಕಷ್ಟು ಸಲ ಹೇಳ್ತೀನಿ. ಈಗ ಸೇ ಫಾರ್ ಎಕ್ಸಾಂಪಲ್ -a ಇಂಟು -b ಇದೆ ಅಂತ ಇಟ್ಕೊಳ್ಳಿ. ನೀವು ಅವಸರದೊಳಗೆ -ab ಅಂತ ಬರೆದುಬಿಟ್ರೆ ಹೋಯ್ತಲ್ಲಿಗೆ. ಮೈನಸ್ ಇಂಟು ಮೈನಸ್ ಪ್ಲಸ್ ab ಆಗಬೇಕದು, ಹೌದಾ? ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಂದು ಪ್ರಶ್ನೆನ ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ಇನ್ನು ಉಳಿದಿರೋ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಬೇಡಿ, ಅದ್ರ ಕಡೆಗೆ ಪೂರ್ತಿ ಗಮನ ಇರಲಿ. ಅದನ್ನು ಪೂರ್ತಿ ಸಾಲ್ವ್ ಮಾಡೋದ್ರ ಕಡೆಗೆ ನಿಮ್ಮ ಮನಸ್ಸು ಏಕಾಗ್ರತೆ ಅಲ್ಲೇ ಇರಲಿ. ಓಕೆ, ಮುಂದಿನ ಪ್ರಶ್ನೆಗಳ ಬಗ್ಗೆ ಗಮನ ಬೇಡ. ಹಾಗಂಥೇಳಿ ನಿಧಾನ ಮಾಡಿ ಅಂತಲೂ ನಾನು ಹೇಳ್ತಿಲ್ಲ. ಮಾಡಬೇಕಾದ್ರೆ ಕ್ವಿಕ್ಕಾಗೆ ಬೇರೆದ್ರ ಬಗ್ಗೆ ಆಲೋಚನೆ ಮಾಡಿದಾಗ ಆರಾಮಾಗಿ ಆಗುತ್ತೆ. ನಮ್ಮ ಟೈಮ್ ಮ್ಯಾನೇಜ್ ಯಾವಾಗ ಆಗೋದಿಲ್ಲ ಗೊತ್ತಾ? ಡ್ಯುಯಲ್ ಮೈಂಡ್ ಆದಾಗ. ಬೇರೆ ಬೇರೆ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡೋದು, ಇಲ್ಲ ನಾನು ಬರಿತೀನೋ ಇಲ್ವೋ, ಬೇಡ. ಒಂದು ಪ್ರಶ್ನೆ ಮಾಡ್ತಿದ್ದೀರಾ ಅಂದರೆ ಪೂರ್ತಿ ಇನ್ವಾಲ್ವ್ಮೆಂಟ್ ಅಲ್ಲೇ ಇರಲಿ, ಕ್ವಿಕ್ಕಾಗಿ ಕೆಲಸ ಆಗುತ್ತೆ. ಮಲ್ಟಿಪಲ್ ಟಾಸ್ಕ್ ಆದಾಗ ಬ್ರೇನ್ ಇಲ್ಲ ಅಲ್ಲ ಅಲ್ಲ ಇಲ್ಲ ಹೀಗೆ. ಓಕೆ, ಸೊ ಒಂದ್ರ ಕಡೆಗೆ ಗಮನ ಇದ್ದರೆ ಬೇಗ ಕೆಲಸ ಮುಗಿಯುತ್ತೆ. ಇನ್ನು ಸ್ಕಿಪ್ಪಿಂಗ್ ಸ್ಟೆಪ್ಗಳನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಮಾರ್ಕ್ಸ್ಗಳು ಸಿಗೋದೇ ಅಲ್ಲಿಂದ. ಓಕೆ, ಎಸ್. ಇನ್ನು ಕಡೆಯದಾಗಿ ಪೂರ್ ಟೈಮ್ ಮ್ಯಾನೇಜ್ಮೆಂಟ್. ಮ್ಯಾಮ್ ಟೈಮ್ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋ ಪ್ರಶ್ನೆ ಬರುತ್ತೀಗ. ಟೈಮ್ ಮ್ಯಾನೇಜ್ಮೆಂಟ್ ಹೇಗಪ್ಪ ಅಂದರೆ ತುಂಬ ಸಿಂಪಲ್. ಯಾವ ಪ್ರಶ್ನೆಗಳು ನಿಮಗೆ ಡಿಫಿಕಲ್ಟ್ ಅಂತ ಅನಿಸುತ್ತಲ್ಲ, ಅದನ್ನು ನೀವು ಫಸ್ಟ್ ತೊಗೋಬಾರ್ದು. ಫಸ್ಟ್ ಈಸಿ ಕ್ವೆಶನ್ಗಳನ್ನು ಮಾಡಿ, ಆಮೇಲೆ ಮಾಡರೇಟ್ ಪ್ರಶ್ನೆಗಳು. ಒಂದು ವೇಳೆ ಅನ್ಸಾಲ್ವ್ ಆಗಿರೋ ಪ್ರಶ್ನೆಗಳೇನಾದರೂ ಇದ್ದರೆ, ಅರ್ಧ ಮಾಡಿದರೆ ಇನ್ನು ಅರ್ಧ ಯಾಕೋ ಟೈಮ್ ಇದರಲ್ಲೇ ವೇಸ್ಟ್ ಆಗ್ತಿದೆ ಅಂತ ಅನಿಸಿದರೆ ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟು ಅದಕ್ಕೆ ಎಷ್ಟು ಬೇಕಾಗುತ್ತೆ ಜಾಗ ಬಿಟ್ಟು ಮುಂದೆ ಹೋಗಿ. ಓಕೆ, ಮುಂದೆ ಟೈಮ್ ಸಿಕ್ಕಾಗ ಅದನ್ನು ಕಂಪ್ಲೀಟ್ ಮಾಡಬಹುದು. ಅರ್ಥ ಆಗ್ತಿದೆನಾ? ಇಲ್ಲ ಇನ್ನೊಂದು ಪ್ರಶ್ನೆ ಯಾವುದಾದ್ರೂ ಸಾಲ್ವ್ ಮಾಡಬೇಕು ಅಂತ ಅನಿಸಿದ್ರೆ ಅದೇ ಮೇನಲ್ಲಿ ನೀವು ಸಾಲ್ವ್ ಕೂಡ ಮಾಡಬಹುದು. ಅಂತೂ ಒಂದರಲ್ಲೇ ಸ್ಟಕ್ ಆಗದೇನೆ ಮುಂದೆ ಹೋಗ್ತಾ ಇರಿ. ಮಾಡಬೇಕಾದ್ರೆ ಗಮನ ಇರಲಿ ಅದೇ ಪ್ರಶ್ನೆ ಮೇಲೆ, ಬೇರೆ ಪ್ರಶ್ನೆ ಬಗ್ಗೆ ಗಮನ ಕೊಡೋದು ಬೇಡ. ಅದನ್ನು ಅಯ್ಯೋ ಇನ್ನೂ ಅಷ್ಟು ಪ್ರಶ್ನೆಗಳಿದೆ ಯಾವಾಗ ಮಾಡ್ತೀನಿ, ಬೇಡ. ಆರಾಮಾಗಿ ಮಾಡ್ತಾ ಹೋಗಿ, ಗಮನ ಪೂರ್ತಿ ಇಡ್ರಿ, ಕ್ವಿಕ್ಕಾಗಿ ಟೈಮ್ ಮ್ಯಾನೇಜ್ ಆಗುತ್ತೆ. ಹಾಗೆ ಒಂದೇ ಪ್ರಶ್ನೆಯಲ್ಲಿ ದಯವಿಟ್ಟು ಕುತ್ಕೋಬೇಡಿ. ಜಾಸ್ತಿ ಡಿಫಿಕಲ್ಟ್ ಅಂತ ಸ್ವಲ್ಪ ಅನಿಸ್ತು ಅಂದರೆ ಮುಂದೆ ಹೋಗ್ಬಿಡ್ರಿ, ಅದನ್ನು ಬಿಟ್ಟು ಏನು ಚಿಂತೆ ಇಲ್ಲ. ಓಕೆ, ಆದರೆ ಯಾವ ಪ್ರಶ್ನೆಗೆ ಆನ್ಸರ್ ಬರೀತಿರೋ ಅಕ್ಯುರೇಟ್ ಆಗಿ ಬರೀರಿ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಯಾವುದೂ ಭಯ ಇಟ್ಕೋಬೇಡಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸ್ಕೋರ್ ವೆಲ್ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್.